ಅಂತಾರಾಷ್ಟ್ರೀಯ ಮಹಿಳಾ ದಿನ ಕನ್ನಡ ಭಾಷಣ. ಈ ವಿಡಿಯೋ ಇಷ್ಟ ಆದಲ್ಲಿ ದಯಮಾಡಿ ಲೈಕ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರೇ, ಅತಿಥಿಗಳೇ ಹಾಗೂ ನನ್ನ ಪ್ರೀತಿಯ ಗೆಳೆಯರೇ ಮತ್ತು ಗೆಳತಿಯರೇ, ಎಲ್ಲರಿಗೂ ಶುಭೋದಯ. ನಮಗೆ ಸಿಕ್ಕಿರುವ ಈ ಅಮೂಲ್ಯ ಅವಕಾಶಕ್ಕಾಗಿ ಧನ್ಯವಾದಗಳು. ಇಂದು ನಾವು ಮಹಿಳಾ ದಿನವನ್ನು ಆಚರಿಸುತ್ತಿದ್ದೇವೆ. ಇದು ಮಹಿಳೆಯರ ತ್ಯಾಗ, ಪರಿಶ್ರಮ ಮತ್ತು ಸಾಧನೆಗಳ ಗೌರವದ ದಿನ. ಮಹಿಳೆಯರು ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ತಮ್ಮ ಶಕ್ತಿಯನ್ನು ಸಾಬೀತುಪಡಿಸಿದ್ದಾರೆ. ತಾಯಿ, ಸಹೋದರಿ, ಶಿಕ್ಷಕಿ, ವೈದ್ಯೆ, ವಿಜ್ಞಾನಿ ಅಥವಾ ಸಮಾಜ ಪರಿವರ್ತಕ. ಅವರ ಪ್ರೀತಿಯ ನಡವಳಿಕೆ, ಸಹನೆ ಮತ್ತು ಧೈರ್ಯ ನಮ್ಮೆಲ್ಲರ ಜೀವನಕ್ಕೆ ಬೆಳಕಾಗಿರುತ್ತದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಎಂಬ ಹಳೆಯ ಶ್ಲೋಕವು ಹೆಣ್ಣು ಎಲ್ಲಿ ಪೂಜಿತಳಾಗುವಳೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಎಂದು ಹೇಳುತ್ತದೆ. ಆದರೆ ಮಹಿಳೆಯರಿಗೆ ಗೌರವ ಕೊಡುವುದು ಕೇವಲ ಒಂದು ದಿನದ ಕಾರ್ಯವಲ್ಲ. ಪ್ರತಿದಿನವೂ ಅವರಿಗಿದ್ದ ಸಮಾನ ಹಕ್ಕುಗಳು, ಗೌರವ ಮತ್ತು ಅವಕಾಶಗಳನ್ನು ನೀಡಬೇಕು. ಇಂದಿನ ಯುಗದಲ್ಲಿ ಮಹಿಳೆಯರು ಅಭ್ಯಾಸ, ಉದ್ಯೋಗ, ಕ್ರೀಡೆ, ರಾಜಕೀಯ ಮುಂತಾದ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಛಾಪು ಮೂಡಿಸುತ್ತಿದ್ದಾರೆ. ಆದರೆ ಇನ್ನೂ ಇವೆಲ್ಲ ಸಾಧನೆಗಳ ನಡುವೆ ಲಿಂಗ ಸಮಾನತೆ, ಶಿಕ್ಷಣ ಮತ್ತು ಸುರಕ್ಷತೆ ಇನ್ನೂ ಮುಖ್ಯ ವಿಚಾರಗಳಾಗಿವೆ. ಆದ್ದರಿಂದ ನಾವು ಹೊಣೆಗಾರಿಕೆಯಿಂದ ಮಹಿಳೆಯರನ್ನು ಪ್ರೇರೇಪಿಸಬೇಕು, ಅವರ ಕನಸುಗಳನ್ನು ಬೆಂಬಲಿಸಬೇಕು ಮತ್ತು ಒಳ ಹೊರಗಿಲ್ಲದೆ ಸಮಾನತೆಯ ಭವಿಷ್ಯವನ್ನು ನಿರ್ಮಿಸೋಣ. ಅಂತಿಮವಾಗಿ ಈ ಮಹಿಳಾ ದಿನದಲ್ಲಿ ನಮ್ಮ ಅಮ್ಮ, ಅಕ್ಕ, ಸ್ನೇಹಿತೆಯರು, ಗುರುಗಳು ಮತ್ತು ನಮ್ಮ ಸುತ್ತಮುತ್ತಲಿನ ಪ್ರತಿಯೊಬ್ಬ ಮಹಿಳೆಯರಿಗೂ ಹೃತ್ಪೂರ್ವಕ ವಂದನೆಗಳು. ಮಹಿಳೆ ಶಕ್ತಿ, ಸಹನೆ ಮತ್ತು ಪ್ರೇರಣೆ ಎಂಬ ಮಾತನ್ನು ಮನದಲ್ಲಿ ಇಟ್ಟುಕೊಳ್ಳೋಣ. ಧನ್ಯವಾದಗಳು.